ಎಸ್ವಿ ಫ್ಯಾಷನ್ ವೀಕ್ 2025 ಅದ್ಧೂರಿಯಾಗಿ ನೆರವೇರಿದೆ. ಹೇಗೆಲ್ಲ ಸಿದ್ಧತೆಗಳಾಗಿತ್ತು, ಅದರ ವಿಶೇಷತೆಗಳೇನಿತ್ತು ಅನ್ನೋದನ್ನ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪ್ರಮುಖವಾಗಿ ನಿನ್ನೆ ಹೊಸೂರು ರಸ್ತೆಯ ಅತ್ತಿ ಬೆಲೆಯ ಪ್ರತಿಷ್ಠಿತ ಲಾ ಕ್ಲಾಸಿಕ್ ಹೋಟೆಲ್ನಲ್ಲಿ ಗ್ಲಾಮರ್ ಮತ್ತು ಪ್ರತಿಭೆಯ ಭವ್ಯ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಸುಧಾ ವೆಂಚರ್ಸ್ ಸಂಸ್ಥಾಪಕಿ ಮತ್ತು ಎಸ್ವಿ ಫಿದಾ ನಿರ್ದೇಶಕಿ ಶ್ರೀಮತಿ ಯೂನಿವರ್ಸ್ ಎಂ ಸುಧಾ ಅವರ ನಾಯಕತ್ವದಲ್ಲಿ ಆಯೋಜನೆಯಾಗಿದ್ದ ಈ ಅದ್ಭುತ ಕಾರ್ಯಕ್ರಮವು ಫ್ಯಾಷನ್ ಮತ್ತು ಸಂಸ್ಕೃತಿ ಸೃಜನಶೀಲತೆಯ ಆಚರಣೆಯಾಗಿದೆ. ಇನ್ನು ಈ ಫ್ಯಾಷನ್ ವೀಕ್ನಲ್ಲಿ ವಿವಿಧ ಜಿಲ್ಲೆಗಳು ಮತ್ತು ರಾಜ್ಯಗಳಿಂದ ಉನ್ನತ ಮಾಡೆಲ್ಗಳು, ದೇಶದಾದ್ಯಂತ ಪ್ರಸಿದ್ಧ ವಿನ್ಯಾಸಕರು ವಿನ್ಯಾಸಗೊಳಿಸಿರುವ ಡಿಸೈನರ್ ವೇರ್ ಉಡುಪುಗಳನ್ನು ಧರಿಸಿ ರನ್ವೇಯನ್ನು ಅಲಂಕರಿಸಿದರು. ಇದರಲ್ಲಿ ಸುಮಾರು ಸೀಕ್ವೆನ್ಸು, ಸುಮಾರು ಡಿಸೈನರ್ಸು, ಸುಮಾರು ಮಾಡೆಲ್ಸು ನಮ್ಮ ಒಂದು ಫ್ಯಾಷನ್ ಇಂಡಸ್ಟ್ರಿಯವ್ರಿಗೆ, ಫ್ರೆಷರ್ಸ್ಗೆ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಡ್ಬೇಕು ಅಂತ ಹೇಳಿ ನನ್ನ ಉದ್ದೇಶ. ಬಿಕಾಸ್ ನಾನು ಇಂಟರ್ನ್ಯಾಷನಲ್ ಒಂದು ಅಚೀವ್ ಮಾಡಿ ಬಂದೆ, ಮಿಸಸ್ ಯೂನಿವರ್ಸ್. ಸೊ ಅದೇ ರೀತಿ ನನ್ನ ಜೊತೆ ಇವಾಗಿನ ಪೀಳಿಗೆನ ಬೆಳೆಸಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ. ಇವತ್ತು ಈ ಕಲರ್ಫುಲ್ ಈವೆಂಟು ತುಂಬ ಡಿಸ್ಟಿಕ್ಸಿಂದ, ಬೇರೆ ಸ್ಟೇಟ್ಸಿಂದನೂ ಮಾಡೆಲ್ಸ್ ಇದ್ದರು, ಡಿಸೈನರ್ಸ್ ಇದ್ದಾರೆ. ತುಂಬ ಗ್ರ್ಯಾಂಡ್ ಸಕ್ಸಸ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಯಿತು. ಮತ್ತು ಮಲೇಷಿಯಾ ಬಗ್ಗೆ ಮಾತಾಡಬೇಕು ಅಂದರೆ, ಮಲೇಷಿಯಾ ಈವೆಂಟ್ಗೆ ಇದೊಂದು ಪ್ರಮೋ ಈವೆಂಟ್ ಅಂತಲೇ ಹೇಳ್ತೀನಿ. ಇದರಲ್ಲಿ ಸುಮಾರು ಆದರೆ ಗ್ರೇಟರ್ ಬ್ಯಾಂಗ್ಳೂರ್ ಆದ ತಕ್ಷಣ ಇಷ್ಟೊಂದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಬ್ಯಾಂಗ್ಳೂರ್ ಕಲ್ಚರ್ ಸಡನ್ನಾಗಿ ಅತಿ ಬೆಲೆಗೆ ಬಂದುಬಿಟ್ಟಿದೆ. ಹಿಂದೆ ಮೊದಲನೇ ಬಾರಿಗೆ ಇಲ್ಲಿ ಒಂದು ಫ್ಯಾಷನ್ ಶೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಸೊ ಪ್ರಾಬ್ಲಿ ಇಂಪ್ಯಾಕ್ಟ್ ಆಫ್ ದಟ್ ಗ್ರೇಟರ್ ಬ್ಯಾಂಗ್ಳೂರ್, ಯಾಕೆ ಅತಿ ಬೆಲೆ ಬ್ಯಾಂಗ್ಳೂರ್ ಸೇರ್ತಲ್ಲ ಈಗ. ಸೊ ಸುಧಾ ವೆಂಚರ್ಸಿಂದ ಒಂದು ಕಾರ್ಯಕ್ರಮ ಹಾಕೊಂಡು ಹೆಣ್ಮಕ್ಳಿಗೆ ಸಾಕಷ್ಟು ಒಂದು ಮೋಟಿವೇಶನ್ ಕೊಡೋದ್ರ ಕಡೆ ಮಾಡ್ತಾರೆ. ಸೊ ಇದನ್ನು ಇಂಟರ್ನ್ಯಾಷನಲ್ಗೆ ಹೋಗೋದಕ್ಕೆ ಒಂದು ಪ್ಲಾಟ್ಫಾರ್ಮಾಗಿ ಮಾಡಿದ್ದಾರೆ. ಸೊ ಏನು ಈ ಟೀಮ್ ಮಾಡಿದ್ದಾರೆ, ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು.